ಎಮ್ ಎಸ್ ಎಕ್ಸೆಲಲ್ಲಿ ಯಾವ ರೀತಿಯಾಗಿ ನಾವು ಡಾಟಾ ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಅನ್ನೋದನ್ನು ನೋಡೋಣ. ಎಮ್ ಎಸ್ ಎಕ್ಸೆಲ್ ಬರೀ ಡಾಟಾ ವ್ಯಾಲಿಡೇಷನ್ ಯಾವ ರೀತಿ ಮಾಡ್ತಾರೆ. ಫಸ್ಟ್ ಹೋಗಿ ಎಮ್ ಎಸ್ ಎಕ್ಸೆಲನ್ನು ಓಪನ್ ಮಾಡ್ಕೋತೀನಿ. ಅಲ್ಲಿ ಯಾವ ರೀತಿಯಾಗಿ ಡಾಟಾ ವ್ಯಾಲ್ಯೂಯೇಷನ್ ಮಾಡಬೇಕು, ಡಾಟಾ ವ್ಯಾಲ್ಯೂಯೇಷನನ್ನು ಹೆಂಗೆ ಮಾಡಬೇಕು, ಫಸ್ಟ್ ಏನು ಮಾಡಬೇಕು, ಎಕ್ಸೆಲನ್ನು ಓಪನ್ ಮಾಡಿಕೊಂಡು ಅಲ್ಲಿ ಡಾಟಾ ಟ್ಯಾಬ್ಗೆ ಹೋಗಿ ಡಾಟಾ ಕ್ಲಿಕ್ ಅಂತ ಮಾಡಿ ಅಲ್ಲಿ ಏನಾಗಿರುತ್ತೆ ಡಾಟಾ ವ್ಯಾಲಿಡೇಷನ್ ಅಂತ ಐತಲ್ಲ, ಅಲ್ಲಿ ಡಾಟಾ ವ್ಯಾಲಿಡೇಷನ್ ಮಾಡ್ಬೇಕು. ನಾವು ಡಾಟಾ ವ್ಯಾಲಿಡೇಷನ್ ಅನ್ನೋದು ನಂಬರ್ಸ್ ಮಾಡ್ಬೋದು, ಟೆಕ್ಸ್ಟ್ ಮಾಡ್ಬೋದು, ಡೇಟ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ನೀವಾಗಿ ಕಸ್ಟಮಾಗಿ ಡಾಟಾ ವ್ಯಾಲ್ಯೂಯೇಷನ್ ಮಾಡ್ಬೋದು. ಅಂದರೆ ಸೆಟ್ ಮಾಡ್ಕೋಬೇಕು ಯಾವ ರೀತಿಯಾಗಿ ಡಾಟಾ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂತ. ನಾವು ಫಸ್ಟ್ ಏನಾಗಿದೆ ನಾವು ಇಲ್ಲಿ ಹೋಗಿ ಇಲ್ಲಿ ಕಾಣಿಸ್ತಾ ಇರೋವಂಥ ಓಕೆನಾ, ಇಲ್ಲಿ ಡಾಟಾ ವ್ಯಾಲಿಡೇಷನ್ ಐತೆ. ದ ಇನ್ವ್ಯಾಲಿಡ್ ಡಾಟಾ ಫಾರ್ಮ್ ದ ಬೀಯಿಂಗ್ ದ ಎಂಟರ್ ಇನ್ ಟು ದ ಸೆಲ್. ಅಂದರೆ ಏನಾಗಿರುತ್ತೆ, ನೀವೇನಾದರೂ ಇನ್ವ್ಯಾಲಿಡ್ ಇರುವಂಥ ಡಾಟಾವನ್ನು ಇಗ್ನೋರ್ ಮಾಡೋ ಸಲುವಾಗಿ ಏನಾಗಿರ್ತೈತಿ, ಈ ಡಾಟಾ ಏನು ಮಾಡ್ತೀವಿ, ಎಂಟ್ರಿ ಮಾಡ್ತೀವಿ. ಫಸ್ಟ್ ಏನು ಮಾಡಬೇಕು, ಯಾವ ರೀತಿ ನಂಬರ್ಸ್ ಯಾವ ರೀತಿ ಡಾಟಾ ವ್ಯಾಲಿಡೇಷನ್ ಮಾಡ್ತಾರೆ, ಟೆಕ್ಸ್ಟ್ ಯಾವ ರೀತಿಯಾಗಿ, ಡೇಟು ಟೈಮ್ ಯಾವ ರೀತಿ ಇದೆ. ಫಸ್ಟ್ ಒಂದು ನಂಬರ್ಸ್ ನೀವೇನು ಮಾಡೋದು, ಫಸ್ಟ್ ಡಾಟಾ ವ್ಯಾಲಿಡೇಷನಲ್ಲಿ ಹೋಗಿ ಯಾವೆಲ್ಲ ಆಪ್ಷನ್ಸ್ ಅದಾವೆ ನೋಡು. ಇಲ್ಲಿ ಡಾಟಾ ವ್ಯಾಲಿಡೇಷನ್ ಇಲ್ಲಿ 3 ಡಾಟಾ ವ್ಯಾಲಿಡೇಷನ್ ಆ್ಯಂಡ್ ದ ಸರ್ಕಲ್ ಇನ್ವ್ಯಾಲಿಡ್ ಡಾಟಾ ಆಗಿರ್ಬೋದು, ಕ್ಲಿಯರ್ ದ ಇನ್ವ್ಯಾಲಿಡ್ ಡಾಟಾ ಸರ್ಕಲ್ ಅಂತನೂ ಸಹ 3 ಆಪ್ಷನ್ಸ್ ಬರ್ತವೆ. ಈ ರೀತಿಯಾಗಿ ಡಾಟಾ ವ್ಯಾಲಿಡೇಷನ್ ಅಂತ ಕ್ಲಿಕ್ ಮಾಡಿದ್ರೆ ಏನಾಗಿರ್ತೈತಿ, ಡಾಟಾ ವ್ಯಾಲಿಡೇಷನ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಏನಾಗಿದೆ 3 ಆಪ್ಷನ್ಸ್ ಇರ್ತವೆ. ಸೆಟ್ಟಿಂಗ್, ಅಲ್ಲಿ ಇನ್ಪುಟ್ ಮೆಸೇಜು ಮತ್ತು ಎರರ್ ಅಲರ್ಟ್ ಅಂತ ಮೆಸೇಜ್ ಬರ್ತದೆ. ನೀವು ಸೆಟ್ಟಿಂಗ್ ಮಾಡ್ಕೋಬೋದು, ಡಾಟಾ ವ್ಯಾಲಿಡೇಷನ್ ಹೆಂಗೆ ಮಾಡ್ಕೋಬೋದು. ಅಲ್ಲಿ ನೀವು ಯಾವ ರೀತಿಯಾಗಿ ಎನಿ ವ್ಯಾಲ್ಯೂಸ್ ಆಗಿರ್ಬೋದು, ಓಲ್ ನಂಬರ್ ಆಗಿರ್ಬೋದು, ಡಿಸೆಮಲ್ ಆಗಿರ್ಬೋದು, ಲಿಸ್ಟು ನೀವೇ ಕ್ರಿಯೇಟ್ ಮಾಡ್ಕೋ ಲಿಸ್ಟ್ ಆಗಿರ್ಬೋದು, ಡೇಟು ಟೈಮು ಟೆಕ್ಸ್ಟು ಕಸ್ಟಮ್ ಇವೆಲ್ಲ ಆಗಿರುತ್ತೆ, ನೀವೇ ಸೆಟ್ ಮಾಡ್ಕೋಬೇಕು. ನೀವು ಯಾವುದಾದ್ರೂ ಓಲ್ ನಂಬರ್ ತೊಗೊಂಡು ಅಲ್ಲಿ ಬಿಟ್ವೀನ್ ಅಂದರೆ ಮಿನಿಮಮ್ ಎಷ್ಟೈತಿ ಮ್ಯಾಕ್ಸಿಮಮ್ ಎಷ್ಟು ಕೊಟ್ರೆ ಅಲ್ಲಿವರೆಗೆ ಮಾತ್ರ ಡಾಟಾ ತೊಗೋತಾ. ಆಕಸ್ಮಿಕವಾಗಿ ನೀವು ಆ ನಂಬರ್ಸ್ ಬಿಟ್ವೀನ್ ಹೆಚ್ಚಿಗೆ ಇರ್ಲಾರ ನಂಬರ್ ತೊಗೊಂಡಲ್ಲಿ ನಿಮಗೆ ಅಲರ್ಟ್ ಎರರ್ ಮೆಸೇಜನ್ನು ಬರುತ್ತೆ. ಎರರ್ ಮೆಸೇಜಲ್ಲಿ ಏನು ಮಾಡ್ತೈತಿ ಬರುತ್ತೆ. ಅದೇ ರೀತಿ ಇನ್ಪುಟ್, ನೀವು ಅದಕ್ಕೆ ಏನಾದರೂ ಒಂದು ಇನ್ಫಾರ್ಮೇಷನ್ ಡಾಟಾನ ಕೊಟ್ಟಿದ್ರೆ ಅಲ್ಲಿ ಏನೆಲ್ಲ ಬರುತ್ತೆ, ಇನ್ಪುಟ್ ಮೆಸೇಜ್ ನಾವೇ ಏನು ಕೊಡ್ದು, ಏನಾದರೂ ಸಜೆಷನ್ ಅದು ಏನು ಒಳಗೊಂಡೈತೆ ಅನ್ನೋದು ನಾವೇ ಟೈಟಲ್ ಕೊಟ್ಟು ಅದಕ್ಕೆ ಇನ್ಪುಟ್ ಮೆಸೇಜಸ್ ಸಹ ನಾವು ಕೊಡ್ಬೋದು. ಅದೇ ರೀತಿಯಾಗಿ ಅಲರ್ಟಲ್ಲಿ 3 ಮೆಸೇಜ್ ಇರ್ತವೆ. ಒಂದು ನೀವು ಸ್ಟಾಪ್ ಮಾಡಿರಿ ಅಥವಾ ವಾರ್ನಿಂಗ್ ಕೊಡುತ್ತೆ ಅಥವಾ ಇನ್ಫಾರ್ಮೇಷನ್ ಹೇಳುತ್ತೆ. ಆ ರೀತಿಯಾಗಿ ನಾವೇ ಟೈಟಲ್ ಯಾವ ರೀತಿಯಾಗಿ ಅಲರ್ಟ್ ಕೊಡ್ಬೋದು ಅನ್ನೋದು ನಾವು ಸೆಟ್ ಮಾಡ್ಕೋಬೇಕು. ನಾವು ಫಸ್ಟ್ ಏನಾಗಿ ಯಾವ ರೀತಿ ಐತೆ ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ನಾವು ನೋಡೋಣ. ಫಸ್ಟ್ ಏನಾಗೈತಿ, ಇಲ್ಲಿ ನಂಬರ್ಸು, ಈ ನಂಬರ್ಸಲ್ಲಿ ಏನಾಗೈತಿ, ಫಸ್ಟ್ ನೀವು ಈ ಸೆಲ್ಗಳನ್ನು ಸೆಲೆಕ್ಟ್ ಮಾಡ್ಕೊ. ಯಾವೆಲ್ಲ ಸೆಲ್ ವ್ಯಾಲಿಡೇಷನ್ ಮಾಡೋದೇ ಆ ಸೆಲ್ವನ್ನು ಸೆಲೆಕ್ಟ್ ಮಾಡಿಕೊಂಡು ಅಥವಾ ಸ್ಟೂಡೆಂಟ್ ರೂಲ್ ನಂಬರೇ ತಂದ್ಕೊಂಡು ಅಲ್ಲಿ ಡಾಟಾ ವ್ಯಾಲಿಡೇಷನ್ಗೆ ಹೋದ್ರೆ ಏನಾಗಿರ್ತದೆ, ಡೈಲಾಗ್ ಬಾಕ್ಸ್ ಡೈರೆಕ್ಟ್ ಓಪನ್ ಆಗ್ತೀವಿ, ಸೆಟ್ಟಿಂಗ್ ಮಾಡ್ಕೋಬೋದು. ಇಲ್ಲಿ ಏನೈತಿ ಎನಿ ವ್ಯಾಲ್ಯೂ ಜೊತೆಗೆ ಓಲ್ ನಂಬರ್, ಇಲ್ಲಿ ಏನಾಗೈತಿ ನಾವು ನಂಬರ್ ತೊಗೊಂಡಿದ್ದೆವು, ನಂಬರನ್ನು ಕ್ಲಿಕ್ ಮಾಡ್ಕೋದು. ಅಳಗೆ ಏನೈತಿ ಡಾಟಾ ಬಿಟ್ವೀನ್ ಅಂತ ಕೇಳ್ತದೆ. ಮಿನಿಮಮ್ ನೀವು ಅಲ್ಲಿ ನಂಬರ 10 ಸ್ಟೂಡೆಂಟ್ ನಂಬರ್ ಹಿಡ್ಕೊಂಡು 100 ಇದ್ರ ನಡುವಿನ ಅಷ್ಟೇ ಏನಾಗಿರ್ತಿ ನಂಬರ್ ತಗುತ್ತೆ ನೋಡಿ. ಇಲ್ಲಿ ಓಕೆ ಅಂತ ನಾವು ಕ್ಲಿಕ್ ಮಾಡ್ತೀನಿ. ಅವಾಗ ಏನು ಮಾಡ್ತೀನಿ, ಇಲ್ಲಿ ಟೈಪ್ ಮಾಡ್ತೀನಿ 10, 20, 50. ಸೊ ಈ ರೀತಿ ನಾವು ಡಾಟಾ ವ್ಯಾಲಿಡೇಷನ್ ಅದು ನೋಡಿರಿ. 9 ತೊಗೊಂಡ್ರೆ ಏನಾಗುತ್ತೆ ನೋಡಿ, ಯು ಎಂಟರ್ ದೀಸ್ ನಾಟ್ ವ್ಯಾಲಿಡ್ ಅಂತ ನಾವು ಕೊಡ್ತೀವಿ. ಬಿಕಾಸ್ ಯಾಕಂದ್ರೆ ಅಲ್ಲಿ ನಾವು ಬಿಟ್ವೀನ್ ಎಷ್ಟು ಕೊಟ್ಟಿದ್ದೆವು, 10 ಹಿಡ್ಕೊಂಡು 100 ಅಷ್ಟೇ ಕೊಟ್ಟಿವಿ. ಸೊ ಅದಕ್ಕೂ ಏನಾಗಿರ್ತೈತಿ, ಇಲ್ಲಿ ಅಲರ್ಟ್ ಮೆಸೇಜ್ ಬರುತ್ತೆ. ಅಲ್ಲಿ ನಾವು ರೀಪ್ಲೇ ಮಾಡ್ಕೋ. ಅಕಸ್ಮಾತ್ ಈಗ 200 ಬರೆದ್ರೆ ಬರಲ್ಲ ನೋಡಿ, ಅದೇನೇ ಬರ್ತದೆ. ಎಂಟರ್ ಈಸ್ ನಾಟ್ ವ್ಯಾಲಿಡ್ ಅಂತನೂ ಸಹ ತೋರಿಸ್ತೈತಿ. ಈ ರೀತಿ ಏನಾಗಿರ್ತೈತಿ ಅಲರ್ಟ್ ಮೆಸೇಜ್ ನಮಗೆ ಬರುತ್ತೆ. ಅದಕ್ಕಲ್ಲಿ ಏನಾಗಿರ್ತೈತಿ, ಯಾವಾಗ ಎಷ್ಟು ನಂಬರನ್ನು ನಾವು ಸೆಟ್ ಮಾಡ್ಕೊಂಡಿರ್ತೀವಿ ಅಲ್ಲಿಂದ ಅಲ್ಲಿ ತನಕ ಏನಾಗುತ್ತೆ ತಗೋತಾ. ಇದೇನು ಇದ್ ರೀತಿ ಏನಾಗೈತಿ ಡಾಟಾ ವ್ಯಾಲಿಡೇಷನ್ ಏನು ಮಾಡ್ತೈತಿ ಮಾಡಕ್ಕೆ ಬರ್ತೈತಿ. ಇದು ನಂಬರ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ಅದೇ ರೀತಿಯಾಗಿ ಟೆಕ್ಸ್ಟ್ಗೆ ಲೆಂತ್ಗೆ ಸಂಬಂಧಪಟ್ಟಿದ್ದು. ಟೆಕ್ಸ್ಟ್ ಅಂದರೆ ಏನಾಗೈತಿ, ಎಷ್ಟು ನಂಬರ್ ತಗೋದು, ಈಗ ಎಷ್ಟು ಅಕ್ಷರಗಳು ಇರಬೇಕು ಅನ್ನೋದು. ಇಲ್ಲಿ ನೋಡಿದ್ರೆ ಫಸ್ಟ್ ಏನು ಮಾಡ್ತೀನಿ, ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಾಟಾ ವ್ಯಾಲಿಡೇಷನ್ ಅಂತಕ್ಕೆ ಹೋಗಿ ಸೆಟ್ಟಿಂಗಲ್ಲಿ ಕ್ಲಿಕ್ ಮಾಡಿ ಆಮೇಲೆ ಏನು ಮಾಡ್ತೀನಿ, ಇಲ್ಲಿ ಟೆಕ್ಸ್ಟ್ ಲೆಂತ್ ಎಷ್ಟು ಇರಬೇಕು, ಎಷ್ಟು ನೋಡಿ ಬಿಟ್ವೀನ್ ಏನಾಗಿರ್ತೈತಿ. ನಾನು 4 ಹಿಡ್ಕೊಂಡು
ಆರ್ ತನಕ ತೊಗೋತೀನಿ. ಅಷ್ಟೇ ನಮಗಿತ್ತು. ಅಲ್ಲಿ ಲೆಂತನ್ನು ತೊಗೋಬೇಕು. ನೋಡಿ ಇಲ್ಲಿ ಟೆಕ್ಸ್ಟ್ ಮಾಡ್ತೀನಿ. ಮಿನಿಮಮ್ 4 ಇರಬೇಕು, ಇದು ಮ್ಯಾಕ್ಸಿಮಮ್ 6 ಇರ್ಬೇಕು ಅಂತ ಹೇಳ್ತಾನೆ. ಇಲ್ಲಿ ಕಿರಣ್ ಓಕೆ ತೊಗೋತ, ಯಾಕಂದ್ರೆ 4 ಮಿನಿಮಮ್ ಅದಾವೆ. ಅದೇ ರೀತಿ ಅನು ಹೊಡೆದ್ರೆ ತೊಗೋತ ನೋಡ್ರಿ. ನೋಡಿ ಅಲರ್ಟ್ ಮೆಸೇಜ್ ಬರುತ್ತೆ. ಬಿಕಾಸ್ ಯಾಕಂದ್ರೆ ಅಲ್ಲಿ ನಾವು 4ರಿಂದ 6 ಕೊಟ್ಟಿದ್ದೋ ಸೊ ಏನಾಗಿರುತ್ತೆ, ಅಲ್ಲಿ ಅನು ಅನ್ನೋದನ್ನು ತೊಗೊಳಕ್ಕೆ ಬಂದ ರೀಪ್ಲೇಸ್ ಮಾಡಬೇಕು. ಇದು ಅರುಣ್ ಕುಮಾರ್ ಬರುತ್ತೆ ನೋಡ್ರಿ. ಬರಂಗಿಲ್ಲ, ಯಾಕಂದ್ರೆ ಅಲ್ಲಿ ಎಷ್ಟದವ ಅರುಣ್ ಕುಮಾರ್ ಅನ್ನೋದು ಎಷ್ಟೈತಿ. ಅರುಣ್ ಕುಮಾರ್ ಎಷ್ಟದ 1 2 3 4 5 6 7 8 9 10. ಸೊ ಅರುಣ್ ಕುಮಾರ್ದು 10 ಅದಾವ. ಅಲ್ಲೇ ನಾವು ಎಷ್ಟು ಸೆಟ್ಟಿಂಗ್ ಮಾಡ್ಕೊಂಡಿದ್ದು 4ರಿಂದ 6 ಸೆಟ್ಟಿಂಗ್ ಮಾಡ್ಕೊ. ಸೊ ಇದನ್ನ ತೋರಿಸಲಿದ್ದ ಅಲರ್ಟ್ ಮೆಸೇಜನ್ನು ಬರುತ್ತೆ. ಅದಕ್ಕೋಸ್ಕರ ನಾವೇನು ಎಷ್ಟು ಟೆಕ್ಸ್ಟ್ ಎಷ್ಟು ಲೆಂತ್ ಇರ್ಬೋದನ್ನು ಸೆಟ್ ಮಾಡ್ಕೋದು. ಇದು ಡಾಟಾ ವ್ಯಾಲ್ಯೂಯೇಷನನ್ನು ಮಾಡ್ಬೋದು ಆ ರೀತಿಯಾಗಿ. ಆಕಾಶಿಗೆ ತಗೋತೈತಿ. ಬರೀ ಯಾರು ನೋಡಿದ್ರೆ ತಗೋತೈತಿ. ಈ ರೀತಿ ಏನಾಗೈತಿ, ಎಷ್ಟು ಲೆಂತ್ ಟೆಕ್ಸ್ಟ್ ಲೆಂತ್ ಎಷ್ಟು ಇರಬೇಕಂತ ಅನ್ನೋದು ಸಹ ತಗೋತಾ. ಅದೇ ರೀತಿಯಾಗಿ ಇದು ಡೇಟ್ಗೆ ಸಂಬಂಧಪಟ್ಟದ್ದು ಡೇಟ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ನಾವು ಇಲ್ಲಿ ಸಹ ಏನು ಮಾಡ್ಬೋದು, ಸೆಟ್ಟಿಂಗ್ ಮಾಡ್ಕೋಬೋದು. ಇಲ್ಲಿ ಹೋಗಿ ಏನಾಗಿದೆ, ಡಾಟಾ ವ್ಯಾಲಿಡೇಷನಲ್ಲಿ ಕ್ಲಿಕ್ ಮಾಡಿ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾವು ಡೇಟು ಟೈಮು ಕೊಟ್ಟಿರೋದು ಅಕಸ್ಮಾತ್ ಡೇಟ್ ಅಂತ ಕ್ಲಿಕ್ ಮಾಡ್ಕೋತೇವೆ. ಡೇಟ್ ಅಂದರೆ ಎಲ್ಲಿಂದ ಎಲ್ಲಿ ತನಕ. 1ನೇ ತಾರೀಕು ಜನವರಿ 1 2024 ಅಲ್ಲಿಂದ ಸ್ಟಾರ್ಟ್ ಆಗಿ ಇವತ್ತು ಡೇಟ್ ಎಷ್ಟು 19 ಇಲ್ಲ 20 ಐತಿ. ಇವತ್ತು 20 ಜುಲೈ 2024 ಅಲ್ಲಿ ತನಕ ಏನು ಆಗುತ್ತಾ, ಡೇಟನ್ನು ತಗೋತೈತಿ. ನೋಡಿ 1 ಜನವರಿ ಅದೇ ರೀತಿ ತಗೋತಾ. ಇದು ತಗೋತಾ 1ನೇ ತಾರೀಕು. ಇವತ್ತು ನೆಕ್ಸ್ಟ್ 20 ಈಗ ನಾಳೆ ಡೇಟ್ ಹೊಡೆದ್ರೆ 25 ಹೊಡ್ರಿ. ನೋಡು ದ ಇನ್ವ್ಯಾಲಿಡ್ ಡಾಟಾ ಬರುತ್ತೆ. ಯಾಕಂದ್ರೆ ನಾವು ಎಷ್ಟು ಕೊಟ್ಟಿದ್ದೆವು, ಜನವರಿ 1 ಹಿಡ್ಕೊಂಡು ಇವತ್ತಿನ ಡೇ ತನಕ ನಾವು ಕೊಟ್ಟಿದ್ದು. ಅದಕ್ಕಿಂತ ಹಿಂದಿನ ಡೇನು ತೊಗೊಳಕ್ಕೆ ಈ ನಾಳೆ ಡೇನು ತೊಗೊಳ. ಸೊ ನಾವು ಡೇಟನ್ನು ಸೆಟ್ ಮಾಡ್ಕೋತೋ. ಅಲ್ಲಿಂದ ಟೈಮು ಸಹ ಇದೇ ರೀತಿಯಾಗಿ ನಾವು ಎಲ್ಲಿಂದ ಎಲ್ಲಿ ತನಕ ಟೈಮ್ ತೊಗೋತೋ ಅಲ್ಲಿ ತನಕ ಏನು ಮಾಡ್ತಕ್ಕ ನೋಡಿ ಡೇ ಬೇಕಾದಿಲ್ಲ ಟೈಮ್ ಅಂತ ಹಾಕಿ ಇಲ್ಲಿ ಸೆಟ್ ಮಾಡ್ಕೊಂಡು ಇಲ್ಲಿ ಡಾಟಾ ವ್ಯಾಲಿಡೇಷನ್ ಅಂತ ಹೋಗಿ ಡಾಟಾ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಟೈಮ್ ಅಂತಲೂ ಸಹ ಕೊಡುವ, ಎಲ್ಲಿಂದ ಎಲ್ಲಿ ತನಕ ಟೈಮು. ಮಾರ್ನಿಂಗ್ AM ಹಿಡ್ಕೊಂಡು ರಾತ್ರಿ ಬೆಳಗ್ಗೆ ಮುಂಜೆ ಹಿಡ್ಕೊಂಡು ಈ ರೀತಿಯಾಗಿ ಡಾಟಾ ವ್ಯಾಲಿಡೇಷನನ್ನು ಕೊಡ್ಬೋದು. ಈಗ ಟೈಮ್ ಯಾವ ರೀತಿ ತೊಗೊಳ್ಳೋಣ, ಟೈಮನ್ನು ವ್ಯಾಲಿಡೇಷನನ್ನು ಸೆಟ್ ಮಾಡ್ಕೊಳ್ಳೋಣ. ನೋಡು ಈ ರೀತಿ ಟೈಮನ್ನು ತೊಗೊಂಡು ಅಲ್ಲಿ ಏನಾಗಿತ್ತು
ನಾವು ಡಾಟಾ ವ್ಯಾಲಿಡೇಷನ್ ಯಾವ ರೀತಿ ಮಾಡ್ತೇವೆ ಅನ್ನೋದನ್ನು ಸೆಟ್ ಮಾಡ್ಕೊಳ್ಳೋಣ. ಈಗ ಕಾಲಮನ್ನು ಸೆಲ್ಕೊಂಡು ಡಾಟಾ ವ್ಯಾಲಿಡೇಷನ್ಗೆ ಹೋಗಿ ಅಲ್ಲಿ ಇಲ್ಲಿ ಟೈಮನ್ನು ತೊಗೊಟ್ಟು ಅಲ್ಲಿ ಟೈಮಲ್ಲಿ ಸ್ಟಾರ್ಟದು 10:30 ರಾತ್ರಿ 10:30 ತನಕ ಈ ರೀತಿ ಸೆಟ್ ಮಾಡ್ಕೋತಾರೆ. ಅಲ್ಲಿ ಬೆಳಗ್ಗೆ 11 ಗಂಟೆ ತೊಗೊಳ್ಳೋಣ, ಅದು ತಗೋತೆ. ಅದೇ ರೀತಿ ನೀವು ರಾತ್ರಿ 11 ಗಂಟೆ ನೋಡಿ ದ ಎಂಟರ್ ದ ಈಸ್ ನಾಟ್ ವ್ಯಾಲಿಡ್ ಅಂತ ತಗೋತೆ. ಈ ರೀತಿ ಏನಾಗೈತೆ ಅಂದ್ರೆ ನಾವು ಡಾಟಾ ಇನ್ ವ್ಯಾಲಿಡ್ ಇದನ್ನು ತಗೋತೈತಿ. ಟೈಮು, ಡೇಟು ಆಗಿರ್ಬೋದು, ಎನಿ ಟೆಕ್ಸ್ಟ್ ಲೆಂತ್ ಆಗಿರ್ಬೋದು, ಡೇಟ್ ಆಗಿರ್ಬೋದು. ಅದೇ ರೀತಿಯಾಗಿ ನಾವು ಸಹ ಏನು ಮಾಡ್ಬೋದು, ಡಾಟಾ ಲಿಸ್ಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಯಾವ ರೀತಿ ಅಂದ್ರೆ ಫಸ್ಟು ಸೆಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಡಾಟಾ ವ್ಯಾಲಿಡೇಷನಲ್ಲಿ ಹೋಗಿ ಡಾಟಾ ವ್ಯಾಲಿಡೇಷನ್ ಅಂತ ಕೊಟ್ಟು ಅಲ್ಲೇನಾಗೈತಿ ನೀವು ಲಿಸ್ಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಈ ರೀತಿ ಲಿಸ್ಟನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿನ ಸೋರ್ಸಸ್ ಯಾವ ರೀತಿಯಾಗಿ ಲಿಸ್ಟನ್ನು ಕ್ರಿಯೇಟ್ ಮಾಡ್ಕೋಬೋದು. MCOM ಆಗಿರ್ಬೋದು, MB ಆಗಿರ್ಬೋದು, ME ಆಗಿರ್ಬೋದು, MSc ಆಗಿರ್ಬೋದು. ಈ ರೀತಿ ಏನಾಗೈತೈತೆ ನಾವು ಡಾಟಾನ ತಗೊಳ್ಳೋದು. ನೋಡು ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ನಮ್ಗೆ ಯಾವ್ದು ಬೇಕು ಅದನ್ನು ME ಅಂತ ಕ್ಲಿಕ್ ಮಾಡ್ಬೋದು. ಇಲ್ಲೇನು ಮಾಡ್ಬೋದು, ಈ ರೀತಿ MCOM ಮತ್ತು ಈ ರೀತಿ ಇಲ್ಲಿ ಸೈಡ್ ಕ್ಲಿಕ್ ಮಾಡ್ಕೊಂಡ್ರೆ ಡ್ರಾ ಮಾಡ್ಕೊಂಡ್ರೆ ಏನಾಗಿರ್ತೈತಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ನಾವೇ ಲಿಸ್ಟನ್ನು ಕ್ರಿಯೇಟ್ ಮಾಡಿ ಏನಾಗಿತ್ತು ಆ ಕಾಲಮಲ್ಲಿ ಈಸಿಯಾಗಿ ತೊಗೊಳಕ್ಕೆ. ಈಗ ಜಾಸ್ತಿ ಏನಾಗೈತೆ ಡಾಟಾವನ್ನು ನಾವು ಪ್ರೆಸೆಂಟೇಷನ್ ಮಾಡೋ ಟೈಮ್ದಾಗಲಿ ಟೈಪ್ ಮಾಡೋಕ್ಕಾಗಲ್ಲ. ಸೊ ಏನಾಗಿರ್ತೈತಿ ಅಲ್ಲೇನಾಗೈತೈತಿ ಈ ರೀತಿ ಲಿಸ್ಟನ್ನು ಮಾಡ್ಕೊಂಡು ನಮ್ಗೆ ಜಲ್ದಿ ಏನಾಗೈತೈತಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈ ಸತಿಯಾಗಿ ಈ ರೀತಿ ಡಾಟಾ ವ್ಯಾಲಿಡೇಷನನ್ನು ನಾವು ಮಾಡ್ತೀವಿ. ಟೆಕ್ಸ್ಟ್ ಯಾವ ರೀತಿ ಡಾಟಾ ವ್ಯಾಲಿಡೇಷನ್ ಮಾಡಬೇಕು ಅಂತಲೂ ಕೊಟ್ಟು ಅದೇ ರೀತಿಯಾಗಿ ಈ ಡಾಟಾ ವ್ಯಾಲಿಡೇಷನ್ ಫಸ್ಟು ಆಪ್ಷನ್ಸು ಮುಗೀತು, ಯಾವುದು ಸೆಟ್ಟಿಂಗ್ ಮುಗೀತು. ಅದೇ ರೀತಿಯಲ್ಲಿ ಏನಾಗೈತೈತಿ ಎರರ್ ಅಲರ್ಟ್ ಆ್ಯಂಡ್ ದ ಇನ್ಪುಟ್ ಅಂತಲೂ ಹೇಳ್ದೆ. ಅದೇ ರೀತಿಯಾಗಿ ನಾವು ಇಲ್ಲಿ ಇನ್ಪುಟ್ ಮೆಸೇಜ್ ಯಾವ ರೀತಿ ಕೊಡ್ತೀವಿ ಟೈಟಲು ಅಂತಲೂ ಕರಿತಾರೋ ಅಲ್ಲಿ ನಾವು ಸ್ಟೂಡೆಂಟ್ ಲಿಸ್ಟ್ ಅಂತ ನಾ ಏನು ಲಿಸ್ಟ್ ಅಂತ ನಾವು ಅಂದ್ಕೊಂಡಿದ್ದೆ ಅದನ್ನು ಅದೇ ಇನ್ಪುಟ್ ಮೆಸೇಜ್ ಏನು ಬರಬೇಕು ಫಸ್ಟ್ ಇನ್ಪುಟ್ ಮೆಸೇಜ್ ಏನು ಬರಬೇಕು ಒಂದು ನಿಮಿಷ ತೆಗ್ದು ಫಸ್ಟ್ ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೋತೀವಿ. ಯಾವ ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅನ್ನೋದನ್ನು ಈ ಫಸ್ಟೇ ರೂಲ್ ನಂಬರನ್ನು ತೊಗೊಂಡು ಫಸ್ಟ್ ಸೆಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ಡಾಟಾ ವ್ಯಾಲಿಡೇಷನಲ್ಲಿ ಹೋಗಿ ಟೈಟಲ್ ಕೊಡೋರು ಏನಾದರೂ ಇದಕ್ಕೆ ನೀವು ಡಾಟಾ ವ್ಯಾಲಿಡೇಷನ್ ಮಾಡ್ತಿಲ್ಲ ಅದಕ್ಕೆ ಸ್ಟೂಡೆಂಟ್ ಲಿಸ್ಟ್ ಅಂತ ಸಹ ಕೊಟ್ಟಿದ್ದಾರೆ. ರೂಲ್ ನಂಬರ್ ಅಂತ ನಾವು ಲಿಸ್ಟನ್ನು ಕೊಡ್ತೀವಿ. ಇಲ್ಲಿ ಇನ್ಫಾರ್ಮೇಷನ್ ಏನು ಕೊಡಿಸಿತ್ತು ಏನಾಗಿರ್ತೈತಿ ದ ಸ್ಟೂಡೆಂಟ್ ರೂಲ್ between 10 to 100. ಸೊ ಏನಾಗೈತಿ ಇಲ್ಲಿ 10 to 100 ಆ ರೀತಿ ಏನಾಗೈತಿ ಇನ್ಪುಟ್ ಏನು ಮೆಸೇಜ್ ಕೊಡುತ್ತೆ ಅನ್ನೋದನ್ನು ನಾವು ಸೆಟ್ ಮಾಡ್ಕೊಂಡಿರ್ತೇವೆ. ಈಗ ನೋಡು ಇಲ್ಲಿ 10 ಐತಿ, ಇಲ್ಲಿ ಏನು ಕೊಡ್ತೈತಿ ಇಲ್ಲಿ ದ ಸ್ಟೂಡೆಂಟ್ ರೂಲ್ ನಂಬರ್ ಅಂತ ಕೊಡ್ತೈತಿ. ಸ್ಟೂಡೆಂಟ್ ರೂಲ್ ನಂಬರ್ ಬಿಟ್ವೀನ್ 10 ಹಿಡ್ಕೊಂಡು 100 ಅಷ್ಟೇ ಐತಿ. ನೋಡಿ ಪ್ರತಿಯೊಂದು ಏನಾಗೈತಿ ಈ ರೀತಿ ಇನ್ಪುಟ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ನಾವು ಏನು ಬೇಕಾದ್ರೂ ಇದಕ್ಕೆ ಕೊಟ್ಟಂದೇ ರೀತಿ ಇನ್ಪುಟ್ ಮೆಸೇಜ್ ನಾವು ಕೊಡ್ಬೋದು, ಏನು ಬೇಕಾದರೂ ಕೊಡ್ಬೋದು. ಅಲ್ಲಿ ಕಿರಣಿ ಏನು ಅದನ್ನು ಅನ್ನೋದು ಸಹ ಒಂದು ಸೆಲ್ಲನ್ನು ಸೆಲೆಕ್ಟ್ ಮಾಡಿದ್ರೆ ಅದು ಏನು ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದನ್ನು ನೋಡಿ ಇಲ್ಲಿಷ್ಟೇ ಇದು ಒಂದೇ ಸೆಲ್ಲನ್ನು ಸೆಲೆಕ್ಟ್ ಮಾಡಿ ನಾವು ಇನ್ಪುಟ್ ಮೆಸೇಜ್ ಏನು ಬೇಕಾದರೂ ಸಹ ಕೊಡ್ಬೋದು. ದ ಕಿರಣ್ ಈಸ್ MCOM ಸ್ಟೂಡೆಂಟ್ ಅಂತ ನಾವು ಕೊಟ್ಟು ಈ ಸತಿ ಮುಗೀತು. ಇನ್ಪುಟ್ ನೋಡಿ ಕಿರಣ್ ಈಸ್ MCOM ಸ್ಟೂಡೆಂಟ್. ಈ ಸತಿ ಏನಾಗೈತಿ ನಾವು ಇನ್ಪುಟ್ ಮೆಸೇಜ್ ಸೈನ್ ಮಾಡ್ಬೋದು ಕೊಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ನಾವು ಲಾಸ್ಟ್ ಒನ್ ಏನೋ ಆಪ್ಷನ್ಸ್ ಐತೈತಿ ಎರರ್ ಅಲರ್ಟ್ ಯಾವ ರೀತಿ ಕೊಡ್ತೈತಿ. ಇಲ್ಲೇ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಏನು ಮಾಡ್ತೇವೆ ನಾವು ಅಲರ್ಟ್ ಮೆಸೇಜನ್ನು ನಾವು ಸಹ ಕೊಡಬೇಕಲ್ಲ. ಅಲರ್ಟ್ ಮೆಸೇಜ್ ಯಾವ ರೀತಿ
ಅಲರ್ಟ್ ಮೀನ್ಸ್ ಇಲ್ಲಿಂದ ಸ್ಟಾಪ್ ಆಗಿರ್ಬೋದು, ಈ ರೀತಿ ಸ್ಟಾಪ್ ಸಿಂಬಲ್ ಆಗಿರ್ಬೋದು, ಅಥವಾ ನೀವು ಬೇರೆದು ವಾರ್ನಿಂಗ್ ಥರ ಕೊಡೋದಾಗಿರ್ಬೋದು. ಅದೇ ರೀತಿ ನೀವು ಅದಕ್ಕೆ ಇನ್ಫಾರ್ಮೇಷನ್ ಸಹ ಏನಾಗಿ ಈ ರೀತಿ ಏನಾಗಿರ್ಬೋದು ಅವರಿಗೆ ಅಲರ್ಟ್ ಆಗಿ ನೀವು ಏನೇನು ಎರರ್ ಮಾಡತ್ತಾ ಇದ್ದೀರ ಅನ್ನೋದು ಕೂಡ. ಅದಕ್ಕೆ ಟೈಟಲ್ ಏನಾಗೈತಿ ನಾ ಸ್ಟೂಡೆಂಟ್ದು ಅದಕ್ಕೆ ಅದು ಏ ಥರ ಯಾವ ರೀತಿ ನಾಟ್ ವ್ಯಾಲಿಡ್, ಸೊ ಈ ರೀತಿ ಅಲರ್ಟ್ ಏನಂತ ಮೆಸೇಜ್ ಕೊಡ್ತೀರಾ, ದ ಪ್ಲೀಸ್ ಎಂಟರ್ ಬಿಟ್ವೀನ್ 10 to 100 ಅಂತ ಈ ರೀತಿ ಏನಾಗಿದೆ ನಾವೇ ಏನಾಗಿತ್ತು ಕಸ್ಟಮಾಗಿ ಯಾವ ರೀತಿ ಅಲರ್ಟ್ ಕೊಡಬೇಕು ಅಂತ ಅನ್ನೋದು ಸೆಲೆಕ್ಟ್ ಮಾಡಿ ಸೆಟ್ಟಿಂಗ್ ಮಾಡ್ಬೋದು. ನಾಟ್ ವ್ಯಾಲಿಡ್ ಅಂತಲೂ ಕೊಟ್ಟಿನಿ. ಪ್ಲೀಸ್ ನೋಡಿ ಸದ್ಯ ಮೆಸೇಜನ್ನು ಈ ಸತ್ಯ ಇಲ್ಲಿ ಹೋಗಿ ಏನು ಮಾಡ್ತೀನಿ, ನಾನು 5 ನಂಬರನ್ನು ಟೈಪ್ ಮಾಡ್ತೀನಿ. ಇದಕ್ಕೆ ಮೊದಲೇ ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೋಬೇಕಿತ್ತು ನಾನು. ನೋಡಿ ದ ನಾಟ್ ವ್ಯಾಲಿಡ್ ನಾ ಏನು ಟೈಟಲ್ ಕೊಟ್ಟಿನಿ ಅದೇ ಬಂದಿದ್ದು. ಪ್ಲೀಸ್ ಎಂಟರ್ ದ ಬಿಟ್ವೀನ್ ದ 100 to 10 ನಾ ಇಲ್ಲಿ 3 ಕೊಟ್ಟಿನಿ. ಸೊ ಅದಕ್ಕೆ ಏನಾಗೈತೆ ಇಲ್ಲಿ ಅಲರ್ಟ್ ಮೆಸೇಜ್ ನಾವೇ ಕಸ್ಟಮಾಗಿ ಕ್ರಿಯೇಟ್ ಮಾಡ್ಕೋಬೋದು. ಈ ರೀತಿ ಏನಾಗೈತಿ ನೋಡು, ಈ ರೀತಿ ನಾ ಇಲ್ಲೇ ರೀಪ್ಲೇಸ್ ಮಾಡಿ ಇದಕ್ಕೆ 200 ಮಾಡ್ತೀನಿ. ಅಲರ್ಟ್ ಮೆಸೇಜ್ ಬರುತ್ತೆ ಆಟೋಮೆಟಿಕ್. ನಾವೇನು ಪ್ಲೀಸ್ ಎಂಟರ್ ದ ಬಿಟ್ವೀನ್ 100 to 20 ಈ ರೀತಿ ನಾವು ರೀಪ್ಲೇಸ್ ಮಾಡಿ 20 ಅಂತ ಇಟ್ಕೊಂಡ್ರೆ ಏನಾಗೋದು ಅಲರ್ಟ್ ಮೆಸೇಜ್ ಬರ್ಬೋದು. ಅದೇ ರೀತಿಯಾಗಿ ನಾವು ಬೇರೆ ಥರ ಮೆಸೇಜು ಸಹ ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ಹೋಗಿ ಮತ್ತೊಂದು ಅಲರ್ಟ್ ಪ್ಲೀಸ್ ಎಂಟರ್, ಅಥವಾ ನಾವು ವಾರ್ನಿಂಗ್ ಕೊಡೋದಾಗಿರ್ಬೋದು. ವಾರ್ನಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ವಾರ್ನಿಂಗ್ ಕೊಡುತ್ತೆ. ಇಲ್ಲಿ 3 ಅಂತ ಟೈಪ್ ಮಾಡ್ಕೊತೀವಿ. ಸೊ ಇದು ವಾರ್ನಿಂಗ್ ಸಿಂಬಲ್. ಈ ಸದ್ಯ ನಾವು ಏನಾದರೂ ಅವ್ರಿಗೆ ಅಲರ್ಟ್ ಕೊಡಬೇಕು ಅಂತಲೂ ಆಗಿರ್ತೈತಿ. ಈ ರೀತಿ ಏನಾಗಿರ್ತೈತಿ ಡಾಟಾ ವ್ಯಾಲಿಡೇಷನ್ ಮಾಡೋದಾಗಿರ್ತೈತಿ. ಇದು ಡಾಟಾ ವ್ಯಾಲಿಡೇಷನ್ಗೆ ಸಂಬಂಧಪಟ್ಟದಂಥದ್ದಾಗೈತಿ. ಡಾಟಾ ವ್ಯಾಲಿಡೇಷನ್ ಎಲ್ಲ ತೆಗಿಯುತ್ತೆ, ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಅಲರ್ಟ್ ಮೆಸೇಜನ್ನು ಅವ್ರಿಗೆ ಕೊಡಬೇಕು ಅಂತಲೂ ಗೊತ್ತಾಗುತ್ತೆ. ನೆಕ್ಸ್ಟ್ ಏನಾಗೈತಿ ಇನ್ ವ್ಯಾಲಿಡೇಷನಲ್ಲಿ ಡಾಟಾ ವ್ಯಾಲಿಡೇಷನ್ ಜೊತೆಗೆ ಏನಾಗಿ ಬರ್ತೈತಿ ಸರ್ಕಲ್ ಇನ್ವ್ಯಾಲಿಡ್ ಡಾಟಾ ಅಂತ ನಾವು ಕ್ಲಿಕ್ ಮಾಡಿದ್ರೆ ಯಾವೆಲ್ಲ ಡಾಟಾ ವ್ಯಾಲಿಡ್ ಅದಾವೆಲ್ಲ ಏನಾಗೈತಿ ಈ ರೀತಿ ಸರ್ಕಲ್ ಆಗುತ್ತೆ ಅಂತ ನಾವು ಸೇರಿದೆ. ಯಾಕಂದ್ರೆ ನಂಬರ್ಸಲ್ಲಿ ನೋಡಿದ್ರೆ ನಂಬರ್ಸಲ್ಲಿ ಇನ್ವ್ಯಾಲಿಡ್ ಡಾಟಾಗಳು ಅದಾವೆ. ಟೈಮ್ನಲ್ಲೂ ಸಹ ಆಗಲೇ ಎಂಟ್ರಿ ಮಾಡೋ ಟೈಮ್ದಾಗ ವ್ಯಾಲಿಡ್ ಡಾಟಾನ ಎಂಟ್ರಿ ಮಾಡಿದಲ್ಲ. ಸೊ ಅದಕ್ಕೋಸ್ಕರ ನಾವು ನಂಬರ್ನಲ್ಲಿ ಟೈಪ್ ಮಾಡಿ ನೋಡಬೇಕು. ಆಗಲೇ 3 ಟೈಪ್ ಮಾಡಿದ್ವು. ಅದೇ ಟೆಕ್ಸ್ಟಲ್ಲೂ ಸಹ ಅರುಣ್ ಕುಮಾರ್ ಆ ಥರ ಏನಾಗೈತಿ ಡೇಟ್ನಲ್ಲೂ ಸಹ ಏನಾಗುತ್ತೆ ಎಲ್ಲ ರೀತಿಯಲ್ಲಿ ಏನಾಗಿದೆ ಇಲ್ಲಿ ಇನ್ವ್ಯಾಲಿಡ್ ಡಾಟಾನ ನಾವು ಟೈಪನ್ನು ಮಾಡಿ ನೋಡಿದ್ರೆ ಅದಕ್ಕೆ ಏನಾಗೈತೆ ಡಾಟಾ ಸರ್ಕಲ್ ಏನಾಗೈತೆ ಸರ್ಕಲಲ್ಲಿ ಡಾಟಾ ಕ್ಲಿಕ್ ಆಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಮಾಡ್ತೈತಿ ಅದನ್ನು ನಾವು 3ನೇ ಕ್ಲಿಯರ್ ಅಂತ ಕೊಟ್ಟಂದ್ರೆ ಅದು ಏನಾಗಿರ್ತೈತಿ ಇನ್ ಡಾಟಾ ಕ್ಲಿಯರ್ ಆಗುತ್ತೆ. ಈ ರೀತಿಯಾಗಿದ್ದು ಡಾಟಾ ವ್ಯಾಲಿಡೇಷನ್ ನಾವು ಟೆಕ್ಸ್ಟು, ನಂಬರ್ಸು, ಡೇಟು, ಟೈಮು ನಾವೇ ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡ್ಬೋದು ಈ ರೀತಿಯಾಗಿ ಡಾಟಾ ವ್ಯಾಲಿಡೇಷನನ್ನು ಮಾಡ್ಬೋದು. ಈಸಿಯಾಗಿ ಏನಾಗೈತಿ ಡಾಟಾನ ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಸಾಂಗಾಗುತ್ತೆ. ಈ ರೀತಿ ಏನಾಗಿದ್ದು ನೀವು ನೋಡ್ಬೋದು.